ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸೌಮ್ಯ ಹಾಸನ್. ನಮ್ಮ ಬೆಂಗಳೂರಲ್ಲಿ ಅತಿ ಪ್ರಸಿದ್ಧವಾದಂತಹ ಸ್ಥಳಗಳಲ್ಲಿ ಒಂದಾಗಿರುವಂತದ್ದು ವಿಧಾನಸೌಧ. ಈ ವಿಧಾನಸೌಧವನ್ನ ನೋಡ್ಬೇಕು, ವಿಧಾನಸೌಧದ ಒಳಗಡೆ ಹೇಗಿದೆ ಅಂತ ಎಲ್ರಿಗೂ ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಆದ್ರೆ ವಿಧಾನಸೌಧಕ್ಕೆ ರಾಜಕಾರಣಿಗಳು, ಪತ್ರಕರ್ತರು, ಪೊಲೀಸರನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಅಂದ್ರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಆದ್ರೆ ಸಾರ್ವಜನಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಡ್ತಾ ಇದೆ. ಏನಂತ ಹೇಳಿದ್ರೆ, ಪಬ್ಲಿಕ್ಸ್ ಸಾರ್ವಜನಿಕರು ಇನ್ ಮುಂದೆ ಕೂಡ ವಿಧಾನಸೌಧಕ್ಕೆ ಎಂಟ್ರಿ ಆಗಬಹುದು. ಈ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಏನು, ಸಾರ್ವಜನಿಕರು ಈ ಒಂದು ವಿಧಾನಸೌಧವನ್ನ ನೋಡ್ಬೇಕು ಅಂತ ಸಾಕಷ್ಟು ಬೇಡಿಕೆಗಳು ಬರ್ತಾ ಇತ್ತು. ಹಾಗಾಗಿ ಪ್ರವಾಸೋದ್ಯಮ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಕೊಟ್ಟಿತ್ತು. ಯಾಕೆ ಸಾರ್ವಜನಿಕರನ್ನ ನಾವು ವಿಧಾನಸೌಧದ ಒಳಗಡೆ ಬಿಡಬಾರ್ದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಜೊತೆಗೆ ಈ ರೀತಿಯಾದಂತಹ ಒಂದು ಯೋಜನೆಯನ್ನ ತರಬಹುದಲ್ವಾ ಅಂತ. ಅದಕ್ಕೆ ರಾಜ್ಯ ಸರ್ಕಾರ ಈಗ ಒಪ್ಪಿಗೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಸಾರ್ವಜನಿಕರು ಕೂಡ ಇನ್ನು ಮುಂದೆ ವಿಧಾನಸೌಧದ ಒಳಗಡೆ ಓಡಾಡಬಹುದು. ಆದ್ರೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಒಂದಷ್ಟು ನಿಯಮಗಳನ್ನ ಪಾಲಿಸುವಂತೆ ಹೇಳಿ ಈಗ ಏನು ಪ್ರವಾಸೋದ್ಯಮ ನೀಡಿದಂತಹ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಫೈನಲ್ ಆಗಿ ಇದು ಎಷ್ಟು ದಿನ ಒಳಗಡೆ ಬಿಡ್ತಾರೆ, ಎಷ್ಟು ಫೀಸ್ ಇರುತ್ತೆ ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿ ಡಿಸೈಡ್ ಆಗಬೇಕು. ಆದ್ರೆ ಇವಾಗ ಮೊದಲನೇ ಹಂತದಲ್ಲಿ ಏನ್ ನಿರ್ಧಾರಗಳಾಗಿದೆ ಅಂತಂದ್ರೆ, ರಜಾ ದಿನಗಳಲ್ಲಿ ಸಾರ್ವಜನಿಕರಿಗೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೂ ಕೂಡ ಒಳಗಡೆ ವಿಧಾನಸೌಧದೊಳಗಡೆ ಬಿಡಬಹುದು. ಒಂದು 30 ಜನರ ಒಂದು ಟೀಮ್ ಅನ್ನ ಮಾಡ್ತಾರೆ. ಆ 30 ಜನಗಳನ್ನ ಒಬ್ರು ಗೈಡ್ ಇರ್ತಾರೆ. ಅದಕ್ಕೆ ಗೈಡೆಡ್ ಟೂರ್ ಅಂತ ಇದನ್ನ ಮಾಡಿರುವಂತದ್ದು. ಗೈಡೆಡ್ ಟೂರ್, ಒಬ್ರು ಗೈಡ್ ಇರ್ತಾರೆ. ಅವರು ಈ 30 ಜನರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. 30 ಜನಕ್ಕಿಂತ ಹೆಚ್ಚಿಗೆ ಜನ ಬಂದ್ರೆ ಅವರು ನೆಕ್ಸ್ಟ್ ಇನ್ನೊಂದು ಟೀಮಲ್ಲಿ ಬರಬಹುದು. ಆ ತರ ಒಂದು ತಂಡಗಳನ್ನ ರಚನೆ ಮಾಡಿ ವಿಧಾನಸೌಧದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇದಕ್ಕೆ ಫೀಸ್ ಎಷ್ಟು ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಯಾಕಂದ್ರೆ ಇದಕ್ಕೆ ಎಷ್ಟು ಜನಕ್ಕೆ, ಅಂದ್ರೆ ಒಬ್ರಿಗೆ ಎಷ್ಟು ಫೀಸ್ ಅನ್ನ ನಿಗದಿ ಮಾಡಬೇಕು ಅನ್ನೋದು ಕೂಡ ನಿರ್ಧಾರ ಆಗಿಲ್ಲ. ಆಮೇಲೆ ಆ ಫೀಸ್ ಅನ್ನ ಹೇಗೆ ಕಲೆಕ್ಟ್ ಮಾಡೋದು ಅನ್ನೋದು ಕೂಡ ಡಿಸೈಡ್ ಆಗಿಲ್ಲ. ಮೋಸ್ಟ್ಲಿ ಯಾವ್ದಾದ್ರು ಒಂದು ಆಪ್ ನ ಮಾಡಿ ಅದ್ರ ಮೂಲಕ ಫೀಸ್ ನ ಕಲೆಕ್ಟ್ ಮಾಡ್ಬೋದು. ಯಾಕಂದ್ರೆ ಇವಾಗ ಆಗಿರುವಂತಹ ಇದರಲ್ಲಿ ಏನು ಡೆವಲಪ್ಮೆಂಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಏನು ಆನ್ಲೈನ್ ಮೂಲಕವೇ ಈ ಟಿಕೆಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ. ಹಂಗಂದ್ರೆ ಆ್ಯಪ್ಗಳ ಮೂಲಕನೇ ಮಾಡಬಹುದು, ಇಲ್ಲ ಯಾವ್ದಾದ್ರು ಒಂದು ಲಿಂಕ್ ಕೊಟ್ಟು ಮಾಡಬಹುದು ಅಂತ ಅನ್ಸುತ್ತೆ. ಅದು ಕೂಡ ಫೈನಲ್ ಆಗಬಹುದು. ಇನ್ನು ವಿಧಾನಸೌಧದಲ್ಲಿ DCP ಇರ್ತಾರೆ. DCP ಅವರ ಇನ್ಚಾರ್ಜ್ ಅಲ್ಲೇನೆ ಈ ಭದ್ರತೆಗೆ ಸಂಬಂಧಪಟ್ಟಂತಹ ಏನ್ ಡೆವಲಪ್ಮೆಂಟ್ಸ್ ಗಳಿದೆ ಅದು ಕೂಡ ಆಗುತ್ತೆ. ಇನ್ನು ವಿಧಾನಸೌಧದ ಒಳಗಡೆ ಬರುವಂತಹ ಪ್ರವಾಸಿಗರು ಕಡ್ಡಾಯವಾಗಿ ಸರ್ಕಾರ ಕೊಟ್ಟಿರುವಂತಹ ಗುರುತಿನ ಚೀಟಿಯನ್ನ ತೆಗೆದುಕೊಂಡು ಬರ್ಬೋದು. ಅದು ಆಧಾರ್ ಕಾರ್ಡ್, ಈ ರೀತಿ ಯಾವ ಗವರ್ನಮೆಂಟ್ ಅಫಿಷಿಯಲಿ ಡಾಕ್ಯುಮೆಂಟ್ ಏನಿರುತ್ತೆ ID ಕಾರ್ಡು, ಅದನ್ನು ಕೂಡ ತಗೊಂಡು ಬರ್ಬಹುದು. ಆಮೇಲೆ ಇನ್ನ ಈ ರೂಟ್ ಮ್ಯಾಪ್ ಎಲ್ಲಿಂದ ಎಂಟರ್ ಆಗಬೇಕು ಅನ್ನೋದು ಕೂಡ ಇನ್ನೂ ಡಿಸೈಡ್ ಆಗಿಲ್ಲ. ಅದು ಕೂಡ ಮುಂದಿನ ದಿನಗಳಲ್ಲಿ ಡಿಸೈಡ್ ಆಗುತ್ತೆ. ಸೊ ಇವಾಗ 30 ತಂಡಗಳನ್ನ ರಚನೆ ಮಾಡಿ ವಿಧಾನಸೌಧ ಒಳಗಡೆ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಸೇಫ್ಟಿ ಪರ್ಪಸ್ ಏನ್ ಮಾಡಬೇಕು, ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನ ಮಾಡಬೇಕು. ಹಾಗಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅಗ್ನಿ ಅಪಘಾತಗಳು ಏನಾದ್ರು ಆದಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳ ಏನ್ ತೆಗೆದುಕೊಳ್ಬೇಕು ಅದ್ರ ಬಗ್ಗೆನೂ ಕೂಡ ಡಿಸೈಡ್ ಆಗ್ತಾ ಇದೆ. ಇನ್ನ ಅಲ್ಲಿಗೆ ಎಂಟ್ರಿ ಆಗುವಂತಹ ಪ್ರವಾಸಿಗರು ಕಡ್ಡಾಯವಾಗಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡುವಂಥದ್ದು, ಕ್ಯಾರಿ ಮಾಡೋ ಹಾಗಿಲ್ಲ. ವಾಟರ್ ಬಾಟ್ಲ್ ಒಂದು ತಗೊಂಡೋಗ್ಬೋದು. ಆಮೇಲೆ ತಿನ್ನೋದು, ಪಾರ್ಸಲ್ ಏನಾದ್ರು ತಗೊಂಡೋಗೋದು, ಪ್ಲಾಸ್ಟಿಕ್ ಅಲ್ಲಿ ಏನಾದ್ರು ಕ್ಯಾರಿ ಮಾಡೋದು ಆ ತರದ್ದೇನು ಅವಕಾಶ ಇರಲ್ಲ. ಮೊಬೈಲ್ ಎಲ್ಲ ಕ್ಯಾರಿ ಮಾಡ್ಬೋದು. ಡ್ರೋನ್ ತಗೊಂಡೋಗೋದು ಆ ತರದ್ದು ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಆಮೇಲೆ ವಿಧಾನಸೌಧದ ಆವರಣದಲ್ಲಿ ನೋ ಪಾರ್ಕಿಂಗ್, ಯಾರು ಕೂಡ ಪಾರ್ಕಿಂಗ್ ಇಲ್ಲ. ಇದು ಬೇಸಿಕ್ ಫಸ್ಟ್ ಸ್ಟೇಜ್ ಅಲ್ಲಿ ಈ ರೀತಿ ಒಂದು ನಿಯಮಗಳನ್ನ ಹಾಕಿ ಈಗ ಪ್ರವಾಸೋದ್ಯಮ ಇಲಾಖೆ ನೀಡಿದಂತಹ ಪ್ರಸ್ತಾವನೆಗೆ ಸರ್ಕಾರ ಉತ್ತರವನ್ನ ಕೊಟ್ಟಿದೆ, ಅಂದ್ರೆ ಓಕೆ ಮಾಡಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇದು ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ಏನ್ ಮಾಡಬಹುದು, ಸಾರ್ವಜನಿಕರು ವಿಧಾನಸೌಧದೊಳಗಡೆ ಎಂಟರ್ ಆಗ್ತಾರೆ. ಯಾವ ಗೇಟ್ ಅಲ್ಲಿ ಎಂಟರ್ ಆಗ್ತಾರೆ? ಕೆಂಗಲ್ ಗೇಟ್ ಇಂದ ಬರ್ತಾರಾ, ಇಲ್ಲ ಗ್ರ್ಯಾಂಡ್ ಸ್ಟೆಪ್ಸ್ ಗೇಟ್ ಇಂದ ಬರ್ಬೇಕಾ, ಅಥವಾ ವಿಧಾನಸೌಧದಲ್ಲಿ ಪಡಸಾಲೆಯಲ್ಲಿ ಮಾತ್ರ ಓಡಾಡೋದಕ್ಕೆ ಅವಕಾಶ ಇರುತ್ತಾ, ಇಲ್ಲಾಂದ್ರೆ CM ಕ್ಯಾಬಿನ್ ಏನಿದೆ, ಚೇಂಬರ್ ಏನಿದೆ ಅಲ್ಲೂ ಕೂಡ ಓಡಾಡೋಕೆ ಏನಾದ್ರು ಅವಕಾಶ ಇದೆಯಾ, ಇಲ್ಲಾಂದ್ರೆ ಕ್ಯಾಬಿನೆಟ್ ಹಾಲ್ ಏನಿದೆ ಅದನ್ನೇನಾದ್ರು ತೋರಿಸ್ತಾರ, ಇಲ್ಲ ಅಧಿವೇಶನ ಮತ್ತೆ ಪರಿಷತ್ ನಡೀತಲ್ಲ ಆ ಹಾಲ್ಗಳನ್ನು ಕೂಡ ತೋರಿಸ್ತಾರ. ಹೀಗೆ ಎಲ್ಲೆಲ್ಲಿಗೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಏನು ಫೈನಲ್ ಆಗಿಲ್ಲ. ಅದು ಮೋಸ್ಟ್ಲಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆದ್ಮೇಲೆ, ಫೈನಲ್ ಆದ್ಮೇಲೆ, ಜೊತೆಗೆ ಹೇಗೆ ಈ ಫೀಸ್ ಅನ್ನ ಕಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ರಮವನ್ನ ತೆಗೆದುಕೊಳ್ಬಹುದು. ಸೊ ಒಟ್ಟಾರೆ ಏನು, ನಾವು ವಿಧಾನಸೌಧದನ್ನ ಒಳಗಡೆ ಹೋಗಿ ನೋಡ್ಬೇಕು, ವಿಧಾನಸೌಧ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇಟ್ಕೊಂಡಿರುವಂತಹ ಸಾರ್ವಜನಿಕರಿಗೆ ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು.